ಪದವಿ ಪರೀಕ್ಷೆ ಬರೆದ ನಂತರ ದೇವರಿಗೆ ನಮಸ್ಕರಿಸಲು ದೇವಾಲಯಕ್ಕೆ ಹೋಗುತ್ತಿರುವ ವಿದ್ಯಾರ್ಥಿಯ ದೃಶ್ಯ. ಮಂದಿರದಲ್ಲಿ ದುರ್ಗೆಯ ಪ್ರತಿಮೆಯನ್ನು ಕಂಡಾಗ ಆತನಿಗೆ ಧ್ವನಿ ಕೇಳಿಸುತ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ನವರಾತ್ರಿ ಎಂಬುದು ಕೇವಲ ಒಂದು ಹಬ್ಬವಲ್ಲ, ಅದೊಂದು ಮಹಾಕಾವ್ಯ, ಅಧರ್ಮದ ವಿರುದ್ಧ ಧರ್ಮದ ವಿಜಯವನ್ನು ಸಾರುವ ಕತೆ. ಈ ಕಥೆಯು ಹುಟ್ಟಿದ್ದು ದೇವತೆಗಳೇ ಅಸಹಾಯಕರಾದಾಗ. ಬನ್ನಿ ದುರ್ಗಾದೇವಿಯ ಶಕ್ತಿಯನ್ನು ಸಾರುವ ಈ ರೋಚಕ ಕಥೆಯನ್ನು ನೋಡೋಣ. ಅಸುರರ ರಾಜ ಮಹಿಷಾಸುರನ ನೇತೃತ್ವದಲ್ಲಿ ಅಸುರರ ಪಡೆ ಸ್ವರ್ಗಲೋಕಕ್ಕೆ ದಾಳಿ ಮಾಡುತ್ತದೆ. ದೇವತೆಗಳು ಸೋತು ಸ್ವರ್ಗದಿಂದ ಪಲಾಯನ ಮಾಡುತ್ತಾರೆ. ಭಯ ಮತ್ತು ಅರಾಜಕತೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಮಹಿಷಾಸುರನ ಶಕ್ತಿ ದೇವತೆಗಳಿಗಿಂತಲೂ ದೊಡ್ಡದಾಗಿತು. ಅವನ ದುರಾಡಳಿತದಿಂದ ಇಡೀ ಲೋಕವೇ ನಡುಗಿತು. ದೇವತೆಗಳು ತಮ್ಮ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಅಸಹಾಯಕರಾದರು. ಇಂದ್ರಾದಿ ದೇವತೆಗಳು ಬ್ರಹ್ಮ, ವಿಷ್ಣು ಮತ್ತು ಪರಮೇಶ್ವರರನ್ನು ಭೇಟಿಯಾಗಿ ಪರಿಸ್ಥಿತಿಯನ್ನು ವಿವರಿಸುತ್ತಾರೆ. ಎಲ್ಲಾ ದೇವತೆಗಳು ಮತ್ತು ತ್ರಿಮೂರ್ತಿಗಳು ಸೇರಿ ಆದಿಶಕ್ತಿಯನ್ನು ಪ್ರಾರ್ಥಿಸುತ್ತಾರೆ. ಭಯಭೀತರಾದ ದೇವತೆಗಳು ತ್ರಿಮೂರ್ತಿಗಳ ಜೊತೆ ಸೇರಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದರು. ಅವರ ಆ ಪ್ರಾರ್ಥನೆಯಿಂದ ಒಂದು ದಿವ್ಯ ಜ್ಯೋತಿ ಉದ್ಭವಿಸಿತು. ಆ ಜ್ಯೋತಿಯಿಂದಲೇ ದೇವತೆಗಳ ಪ್ರಾರ್ಥನೆಗೆ ಉತ್ತರ ದೊರೆಯಿತು. ದೇವತೆಗಳ ಪ್ರಾರ್ಥನೆಯಿಂದ ಆ ಜ್ಯೋತಿಯು ಅದ್ಭುತ ಸೌಂದರ್ಯವುಳ್ಳ ಆದಿಶಕ್ತಿ ದೇವಿಯ ರೂಪದಲ್ಲಿ ಪ್ರತ್ಯಕ್ಷವಾಯಿತು. ಅಲ್ಲಿ ಪ್ರತ್ಯಕ್ಷಳಾದವಳು ಬೇರಾರೂ ಅಲ್ಲ, ಆದಿಶಕ್ತಿ. ತ್ರಿಮೂರ್ತಿಗಳು ಮತ್ತು ದೇವತೆಗಳು ಆಕೆಯ ಸೌಂದರ್ಯ ಮತ್ತು ಶಕ್ತಿಯನ್ನು ನೋಡಿ ಬೆರಗಾದರು. ನಂತರ ತ್ರಿಮೂರ್ತಿಗಳು ಮತ್ತು ದೇವತೆಗಳೆಲ್ಲರೂ ತಮ್ಮ ಶಕ್ತಿ ಮತ್ತು ಆಯುಧಗಳನ್ನು ಆಕೆಗೆ ಅರ್ಪಿಸಿದರು. ಹೀಗೆ ಆಕೆ ಖಡ್ಗ, ಚಕ್ರ, ತ್ರಿಶೂಲ ಇತ್ಯಾದಿಗಳನ್ನು ಧರಿಸಿ ದುರ್ಗೆಯಾಗಿ ಅವತರಿಸಿದಳು. ಸಿಂಹದ ಮೇಲೆ ಕುಳಿತ ದುರ್ಗಾದೇವಿಯು ತನ್ನ 8 ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದು ಮಹಿಷಾಸುರನ ಸೇನೆಯನ್ನು ನಾಶ ಮಾಡುತ್ತಾಳೆ. ಕೊನೆಯಲ್ಲಿ ಮಹಿಷಾಸುರನೊಂದಿಗೆ ಭಯಾನಕ ಯುದ್ಧ ನಡೆಸಿ ಅವನನ್ನು ಸಂಹಾರ ಮಾಡುತ್ತಾಳೆ. ಶಕ್ತಿಶಾಲಿ ಮಹಿಷಾಸುರನ ವಿರುದ್ಧ ದುರ್ಗಾದೇವಿಯ ಭೀಕರ ಯುದ್ಧ ನಡೆಯಿತು. ಆಕೆ ಸಿಂಹವಾಹಿನಿಯಾಗಿ ತನ್ನ ಕೈಯಲ್ಲಿದ್ದ ಎಲ್ಲಾ ಆಯುಧಗಳನ್ನು ಬಳಸಿ ಅಸುರರನ್ನು ಸಂಹರಿಸಿದಳು. ಕೊನೆಗೆ ದುರ್ಗೆಯು ಮಹಿಷಾಸುರನನ್ನು ವಧಿಸಿ ಲೋಕಕ್ಕೆ ಶಾಂತಿ ತಂದಳು. ಯುದ್ಧದ ನಂತರ ಶಾಂತಿ ನೆಲೆಸಿತು. ಭಕ್ತರು ದೇವಿಯ ವಿಗ್ರಹದ ಮುಂದೆ ನಮಸ್ಕರಿಸುತ್ತಾ ಉತ್ಸವ ಆಚರಿಸಿದರು. ದುರ್ಗೆಯು ಮಹಿಷಾಸುರನನ್ನು ಸಂಹಾರ ಮಾಡಿದ ದಿನವನ್ನು ನಾವು ವಿಜಯದಶಮಿ ಎಂದು ಆಚರಿಸುತ್ತೇವೆ. ಈ ಹಬ್ಬವು ಕೆಡುಕಿನ ವಿರುದ್ಧ ಒಳಿತಿನ, ಅಧರ್ಮದ ವಿರುದ್ಧ ಧರ್ಮದ ವಿಜಯವನ್ನು ಸಾರುತ್ತದೆ. ನವರಾತ್ರಿ ಎಂಬುದು ಶಕ್ತಿ ಮತ್ತು ವಿಶ್ವಾಸದ ಸಂಕೇತ. ಆಕೆಯ ಶಕ್ತಿ ನಿಮ್ಮೆಲ್ಲರೊಂದಿಗಿರಲಿ.